ಏನೋ ದರ್ಶನ್ ಆ್ಯಂಡ್ ಕಂಪನಿಯಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಟ್ಟಣಗೆರೆ ಶೆಡ್ ಬಾಡಿಗೆದಾರನಿಗೆ ಕಾನೂನು ಕಂಟಕ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಪಟ್ಟಣಗೆರೆ ಶೆಡ್ ಬಾಡಿಗೆ ಕೊಟ್ಟಿದ್ದಂತಹ ಬಾಡಿಗೆದಾರನಿಗೆ ಕಾನೂನು ಕಂಟಕ ಏನಾದರೂ ಎದುರಾಗುತ್ತಾ? ಬಾಡಿಗೆದಾರ ಕಿಶೋರ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಯಾಕಂದ್ರೆ ಹತ್ಯೆ ನಡೆದಿರುವಂತಹ ಜಾಗ ಇದೆ. ಯಾವ ಒಂದು ಆಧಾರಗಳನ್ನು ಇಟ್ಕೊಂಡು ನೀವು ಬಾಡಿಗೆ ಕೊಟ್ಟಿದ್ರಿ? ಇನ್ನೂ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಾಡಿಗೆದಾರ ಕಿಶೋರ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಮಾಲೀಕ ಜಯಣ್ಣನಿಂದ ಶೆಡ್ ಅನ್ನ ಬಾಡಿಗೆ ಪಡೆದುಕೊಂಡಿದ್ದಾರೆ ಕಿಶೋರ್. ಯಾವ ಕಾರಣಕ್ಕಾಗಿ ನೀವು ಬಾಡಿಗೆಯನ್ನ ಪಡೆದಿದ್ರಿ? ಅದೇ ರೀತಿಯಾಗಿ ಬಾಡಿಗೆ ಪಡೆದಿರುವಂತಹ ಶೆಡ್ ಅನ್ನ ಯಾವುದೇ ರೀತಿಯಾದಂತಹ ಭದ್ರತೆ ಇಲ್ಲದೆ ಯಾಕೆ ನೀವು ಇಟ್ಟಿದ್ರಿ? ಈ ಕಂಪನಿ ಇದೆಯಲ್ಲ, ಡಿ ಕಂಪನಿ ಇದೆಯಲ್ಲ, ಅದು ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡೋದಕ್ಕೆ ಒಳಗಡೆ ಬಂದಿದ್ದು ಹೇಗೆ? ನೀವೇನಾದರೂ ಅನುಮತಿ ಕೊಟ್ಟಿದ್ರಾ? ಶೆಡ್ಗೆ ಬರೋದ್ರ ಬಗ್ಗೆ ಕಿಶೋರ್ಗೆ ಏನಾದರೂ ಡಿ ಕಂಪನಿ ತಿಳಿಸಿತ್ತಾ? ಈಗಾಗಲೇ ವಿಚಾರಣೆ ವೇಳೆ ಕಿಶೋರ್ ಹೆಸರನ್ನ ಜಯಣ್ಣ ಹೇಳಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ. ಏನೋ ತನಿಖೆ ವೇಳೆ ಶೆಡ್ನ ಕಿಶೋರ್ ಬಾಡಿಗೆ ಪಡೆದಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇದೇ ಶೆಡ್ಡನ್ನು ಕಿಶೋರ್ ಬಾಡಿಗೆ ಪಡೆದುಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಇದೇ ಕಾರಣಕ್ಕಾಗಿ ಅವರ ಜೊತೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರ? ಮೊದಲೇ ಏನಾದರೂ ಕಿಶೋರ್ಗೆ ಈ ಬಗ್ಗೆ ಗೊತ್ತಿತ್ತಾ ಅನ್ನುವಂತಹ ಪ್ರಶ್ನೆ ಒಂದೆಡೆ ಆದರೆ, ಮತ್ತೊಂದೆಡೆಯಲ್ಲಿ ಜಯಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಕಿಶೋರ್ಗೂ ಮಾಹಿತಿ ಇತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅದೇ ರೀತಿಯಾಗಿ ಮಾಹಿತಿ ಇದ್ದಿದ್ದೇ ಆದರೆ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಕಿಶೋರ್ಗೆ ಯಾವುದೇ ರೀತಿಯಾದಂತಹ ಮಾತುಗಳನ್ನು ಸಿಬ್ಬಂದಿಗಳು ಹೇಳಿರಲಿಲ್ವಾ? ಶೆಡ್ನ ಸಿಬ್ಬಂದಿಗಳು ಕಿಶೋರ್ಗೆ ಮಾಹಿತಿಗಳನ್ನು ಕೊಟ್ಟಿರಲಿಲ್ವಾ? ಯಾಕಂದರೆ ಅವರದೇ ಶೆಡ್ನಲ್ಲಿ ನಡೆದಿದೆ, ಬಾಡಿಗೆ ಪಡೆದಿರುವಂತಹ ಶೆಡ್ನಲ್ಲಿ. ಆದರೂ ಕೂಡ ಸಿಬ್ಬಂದಿಗಳು ಕಿಶೋರ್ಗೆ ಮಾಹಿತಿ ಕೊಟ್ಟಿರಲಿಲ್ವಾ? ಮಾಹಿತಿ ಇದ್ದಿದ್ದೇ ಆದರೆ ಕಿಶೋರ್ ಯಾವ ಕಾರಣಕ್ಕಾಗಿ ಮೌನವಾಗಿದ್ದರು? ಯಾಕಂದರೆ ಒಂದು ಪ್ರಕರಣ, ಹತ್ಯೆ ಪ್ರಕರಣದಲ್ಲಿ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನು ರಕ್ಷಣೆ ಮಾಡ್ತಾರೆ ಅವರು ಕೂಡ ಇದರಲ್ಲಿ ಕನ್ವಿಕ್ಟ್ ಆಗ್ತಾರೆ. ಸದ್ಯ ಶೆಡ್ನ ಬಾಡಿಗೆದಾರ ಕಿಶೋರ್ ಹಾಗೂ ಸಿಬ್ಬಂದಿಗಳಿಗೂ ಕೂಡ ಕಾನೂನಿನ ಕಂಟಕ ಎದುರಾಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕಿಶೋರ್ ಹಾಗೂ ಶೆಡ್ನ ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ಸಿಬ್ಬಂದಿಗಳನ್ನು ವಿಚಾರಣೆಗೆ ಕೂಡ ಕರೆಸಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇಲ್ಲದೇ ಇದ್ದರೆ ಆಗ ಬಚಾವಾಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಈ ಆರೋಪಿಗಳು, ಅಂದರೆ ಈಗ ಅರೆಸ್ಟ್ ಆಗಿರುವಂತಹ ಆರೋಪಿಗಳು, ಇಲ್ಲ ಕಿಶೋರ್ಗೂ ಮಾಹಿತಿ ಇತ್ತು, ನಾವು ಅವರಿಗೂ ಕೂಡ ಮಾಹಿತಿ ಕೊಟ್ಟಿದ್ವಿ, ಅವರ ಸಿಬ್ಬಂದಿಗಳೇನಿದ್ದಾರೆ ಅವರಿಗೂ ಕೂಡ ಮಾಹಿತಿ ಇತ್ತು ಅಂತ ಹೇಳಿದ್ದೇ ಆದರೆ ಆ ಸಂದರ್ಭದಲ್ಲಿ ಕಿಶೋರ್ ಹಾಗೂ ಆ ಸಿಬ್ಬಂದಿಗಳು ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದೇ ಸಂದರ್ಭದಲ್ಲಿ ಯಾವೆಲ್ಲ ವಿಷಯಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಹುದೊಡ್ಡದಾಗಿರುವಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಬಯಲಾಗ್ತಾ ಇದೆ. ಅದೇ ರೀತಿಯಾಗಿ ಬಹಳಷ್ಟು ಜನರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ಯಾರ್ಯಾರ ಜೊತೆಗೆ ಲಿಂಕ್ ಇತ್ತು, ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ಅದೇ ರೀತಿಯಾಗಿ ಭಾಗಿಯಾದವರು, ಇನ್ನು ಯಾರ್ಯಾರು ಈ ಒಂದು ಡಿ ಕಂಪನಿ ಜೊತೆಯಲ್ಲಿ ಸಂಪರ್ಕಕ್ಕೆ ಇದ್ದರೂ ಅವರಿಗೂ ಕೂಡ ಈಗ ಕಂಟಕ ಎದುರಾಗ್ತಾ ಇದೆ. ನಟರಾಗಿರಬಹುದು, ಅದೇ ರೀತಿಯಾಗಿ ಈ ಬಾಡಿಗೆದಾರರಾಗಿರಬಹುದು, ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು, ಈ ರೀತಿಯಾಗಿ ಇವರ ಟ್ರಾವೆಲ್ ಹಿಸ್ಟರಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅಲ್ಲಲ್ಲೂ ಕೂಡ ಈಗ ಜನರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಇದ್ದಾವೆ.